हरिः ओम् जन्माद्यस्य यतोऽन्वयातितरतश्चाद्येष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः हरिः ओम् ಹರಿವಾಯುಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನಿಂದ ಆರಂಭಿಸಿ ಭಗವಂತ ಕಪಿಲನಾಮಕನಾಗಿ ಅವತಾರ ಮಾಡಿದ್ದಾನೆ. ಯಾಕೆ ಅಂತಂದರೆ ತನ್ನ ತಾಯಿಯಾದ ದೇವಹೂತಿಗೆ ಅನೇಕ ತನ್ನ ತತ್ವಗಳನ್ನು ಉಪದೇಶ ಮಾಡಿ ಮೋಕ್ಷಕ್ಕೆ ಕರ್ಕೊಂಡು ಹೋಗಿರತಕ್ಕಂತಹ ಅದ್ಭುತ ಅವತಾರ ಕಪಿಲ ಅವತಾರ. ಅಂತಹ ಭಗವಂತ ಅವತಾರ ಮಾಡಿ ತನ್ನ ತಾಯಿಗೆ ಏನೆಲ್ಲ ಉಪದೇಶ ಮಾಡಿದ್ದಾನೆ ಎನ್ನುವ ವಿಷಯ ವೇದವ್ಯಾಸ ದೇವರು ಭಾಗವತದಲ್ಲಿ ಉಲ್ಲೇಖ ಮಾಡ್ತಾರೆ. ಅದರ ಬಗ್ಗೆ ಇವತ್ತಿನಿಂದ ಚಿಂತನೆ ಮಾಡ್ತಾ ಹೋಗೋಣ. ಇಂತಹ ಈ ಅಜ್ಞಾನ ಯಜ್ಞ ನಿರ್ವಿಘ್ನವಾಗಿ ಸಮಾಪ್ತಿಯಾಗಲಿ ಅಂತ ಗಣಪತ್ಯಂತರ್ಗತ ವಿಶ್ವಂಭರ ರೂಪಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡ್ತಾ ಇದ್ದೇನೆ. ಕಪಿಲ ಭಗವಂತ ತಾನು ಅವತಾರ ಮಾಡಿದ್ದು ಯಾರಲ್ಲಿ ಅಂತಂದ್ರೆ ದೇವಹೂತಿ ಮತ್ತೆ ಕರ್ದಮ ಪ್ರಜಾಪತಿಗಳ ಮಗನಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. ಇವರು ಎಲ್ಲಿಂದ ಹುಟ್ಟಿದ್ರು ಅನ್ನೋದನ್ನ ತಿಳ್ಕೊಳ್ಬೇಕು. ಕರ್ದಮ ಪ್ರಜಾಪತಿಗಳು ಬ್ರಹ್ಮದೇವರ ಅಂಗದಿಂದ ಹುಟ್ಟಿರ್ತಕ್ಕಂಥವರು. ಅನೇಕ ಋಷಿಮುನಿಗಳು ಹುಟ್ಟುತ್ತಾರೆ ಬ್ರಹ್ಮದೇವರ ಅಂಗದಿಂದ. ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮದೇವರು ಸೃಷ್ಟಿ ಮಾಡುವಾಗ ಮೊಟ್ಟ ಮೊದಲು ಪಂಚವಿಧವಾದ ಅಜ್ಞಾನಗಳನ್ನು ಸೃಷ್ಟಿ ಮಾಡ್ತಾರೆ. ಆ ಅಜ್ಞಾನ ಸೃಷ್ಟಿ ಆದ ನಂತರ ಸನಕಾದಿ ಋಷಿಗಳನ್ನು ಸೃಷ್ಟಿ ಮಾಡ್ತಾರೆ. ಅವರಿಂದನೂ ಸೃಷ್ಟಿ ಮುಂದುವರಿಯೋದಿಲ್ಲ. ಆಗ ಅನೇಕ ಋಷಿಗಳನ್ನು ಸೃಷ್ಟಿ ಮಾಡ್ತಾರೆ. ವಸಿಷ್ಠ, ಪುಲಸ್ತ್ಯ, ಪುಲಹ, ಕರ್ತು, ದಕ್ಷ, ನಾರದ, ಕರ್ದಮ, ಈ ರೀತಿ ಋಷಿಗಳನ್ನು ಸೃಷ್ಟಿ ಮಾಡ್ತಾರೆ. ಅವರಿಂದನೂ ಸೃಷ್ಟಿ ಆಗೋದಿಲ್ಲ. ಅನಂತರ ಸ್ವಲ್ಪ ಕೋಪದ ಬಂದಂತೆ ನಟನೆ ಮಾಡಿ ಮಹಾರುದ್ರ ದೇವರನ್ನ ಸೃಷ್ಟಿ ಮಾಡಿದರು. ಅವರಿಂದನೂ ಕೂಡ ಪ್ರಜೋತ್ಪತ್ತಿ ಆಗದೇ ಇದ್ದಾಗ ಮಿಥುನ ಸೃಷ್ಟಿಯನ್ನ ಮಾಡ್ತಾರೆ. ತಮ್ಮ ಶರೀರವನ್ನ ಅರ್ಧ ಮಾಡಿಕೊಂಡು ಬಿಟ್ಟು ಒಂದು ಭಾಗದಿಂದ ಸ್ವಯಂಭೂಮನು, ಇನ್ನೊಂದು ಭಾಗದಿಂದ ಶತರೂಪಾದೇವಿ, ಈ ರೀತಿ ಮಿಥುನ ಸೃಷ್ಟಿಯನ್ನ ಮಾಡ್ತಾರೆ. ಆ ಸ್ವಯಂಭೂಮನು ಶತರೂಪಾದೇವಿಯರಲ್ಲಿ 5 ಮಂದಿ ಮಕ್ಕಳು ಹುಟ್ಟುತ್ತಾರೆ. ಯಾರವರು ಅಂತಂದ್ರೆ ಉತ್ತಾನಪಾದ, ಪ್ರಿಯವ್ರತ, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ ಹೇಳಿ 3 ಮಂದಿ ಹೆಣ್ಣು ಮಕ್ಕಳು, 2 ಗಂಡಸು ಮಕ್ಕಳು ಹುಟ್ಟುತ್ತಾರೆ. ಆ ದೇವಹೂತಿಯಲ್ಲೇ ಪರಮಾತ್ಮ ಅವತಾರ ಮಾಡಿರ್ತಕ್ಕಂತಹ ಅದ್ಭುತ ರೂಪ ಈ ಕಪಿಲನಾಮಕ ರೂಪ. ಈ ಭಗವಂತ ಅವತಾರ ಮಾಡಿದ. ಹೇಗೆ ಅವತಾರ ಮಾಡಿದ ಅದರ ಪೂರ್ವ ಹಿನ್ನೆಲೆಯನ್ನ ತಿಳ್ಕೊಳ್ಬೇಕು. ಭಗವಂತ ತಾನು ಅವತಾರ ಮಾಡೋದಕ್ಕಿಂತ ಮುಂಚೆ ಈ ದೇವಹೂತಿ ತಾನು ತನ್ನ ತಂದೆ ಆಗಿರ್ತಕ್ಕಂತಹ ಸ್ವಯಂಭೂ ಮನುವಿನ ಮನೆಯಲ್ಲಿ ಬೆಳೀತಾ ಬರ್ತಾಳೆ. ತಾನು ಬೆಳೀತಾ ಬರುವಾಗ ತನ್ನ ಜ್ಞಾನವೂ ಕೂಡ ಚೆನ್ನಾಗಿ ಬೆಳೀತಾ ಬರುತ್ತೆ. ಭಗವಂತನ ಕಡೆನೇ ತನ್ನ ಚಿತ್ತ ಎನ್ನುವಂಥದ್ದಿರತ್ತೆ. ಈ ರೀತಿ ದೇವಹೂತಿ ತಾನು ಭಗವಂತನಲ್ಲೇ ಮನಸ್ಕಳಾಗಿ ಬಿಟ್ಟು ಬೆಳೀತಾ ತನ್ನ ವಿವಾಹದ ವಯಸ್ಸು ಬರುತ್ತೆ. ಮದುವೆ ಮಾಡಿಕೊಳ್ಳುವಂತಹ ವಯಸ್ಸು ಬಂದಾಗ ಸ್ವಯಂಭೂಮನು ಅನೇಕ ರಾಜರುಗಳನ್ನು ತಾನು ಹುಡುಕ್ತಾನೆ. ವರಕ್ಕೋಸ್ಕರ ಹುಡುಕ್ತಾನೆ. ಆಗ ದೇವಹೂತಿ ತಾನು ಹೇಳ್ತಾಳೆ, ಅಪ್ಪ, ಅನೇಕ ರಾಜರ್ಷಿಗಳನ್ನ ನೋಡ್ತಾ ಇದ್ದೀಯಾ ನೀನು. ಆದರೆ ಎಷ್ಟು ಮಂದಿ ರಾಜರುಗಳನ್ನ ನೋಡಿದ್ರೂ ಕೂಡ ನನಗೆ ಸಮಾಧಾನ ಆಗೋದಿಲ್ಲ. ಯಾಕೆ ಅಂತಂದ್ರೆ ನನಗೆ ಗಂಡನಾದವನಲ್ಲಿ ಯಾವ ವಿಧವಾದ ಒಂದು ಮಹತ್ವ ಇರಬೇಕು, ಯಾವ ಕ್ವಾಲಿಟಿ ಇರಬೇಕು ಅಂತಂದ್ರೆ, ಯಾವ ಮನುಷ್ಯ ತತ್ವಜ್ಞಾನಿಯಾಗಿರ್ತಾನೆ ಅಂಥವನೇ ನನಗೆ ಗಂಡನಾಗಿ ಬರಬೇಕು. ಅವನು ರಾಜನೇ ಆಗ್ಲಿ ಅಥವಾ ಗುಡಿಸಿನಲ್ಲಿ ವಾಸ ಮಾಡುವಂತಹ ಋಷಿಯೇ ಆಗ್ಲಿ, ಅವನು ತತ್ವಜ್ಞಾನಿ ಆಗಿದ್ರೆ ಸಾಕು, ನನಗೆ ಅಂಥವನೇ ಗಂಡನಾಗಬೇಕು. ಬಿಟ್ರೆ ಶ್ರೀಮಂತನಾದ ರಾಜನೇ ನನಗೆ ಗಂಡನಾಗಬೇಕು ಅಂತ ನನಗೆ ಆಸೆ ಇಲ್ಲ. ಆದ್ದರಿಂದ ಒಬ್ಬ ತತ್ವಜ್ಞಾನಿಯನ್ನು ವಿವಾಹ ಮಾಡ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟವಳು ದೇವಹೂತಿ. ಈ ರೀತಿ ದೇವಹೂತಿ ಅಪೇಕ್ಷೆ ಪಟ್ಟಾಗ ನಾರದ ಮಹರ್ಷಿಗಳು ಆ ಸ್ವಯಂಭೂ ಮನುವಿನ ಆಸ್ಥಾನಕ್ಕೆ ಬಂದು ಹೇಳ್ತಾರೆ, ಬ್ರಹ್ಮದೇವರ ಅಂಗದಿಂದ ಹುಟ್ಟಿರ್ತಕ್ಕಂತಹ ಕರ್ದಮ ಪ್ರಜಾಪತಿಗಳಿದ್ದಾರೆ, ಅವರ ಆಶ್ರಮ ಇಲ್ಲೇ ಇದೆ,
ಆದ್ರಿಂದ ಅವರಿಗೆ ಕೊಟ್ಟು ನಿನ್ನ ಮಗಳನ್ನು ವಿವಾಹ ಮಾಡಬಹುದು ಅಂತ ಹೇಳಿದಾಗ ಆನಂದದಿಂದ ಸ್ವಯಂಭೂಮನು ತನ್ನ ಮಗಳಾದ ದೇವಹೂತಿಯನ್ನ ಕರ್ದಮ ಪ್ರಜಾಪತಿಗಳಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ವಿವಾಹವೆಲ್ಲವೂ ಆಗತ್ತೆ. ಆಗ ಕರ್ದಮ ಪ್ರಜಾಪತಿಗಳಿಗೂ ಮತ್ತೆ ದೇವಹೂತಿಗೂ ಆನಂದಭರಿತವಾದ ಒಂದು ಸಂಸಾರ ಪ್ರಾರಂಭವಾಗತ್ತೆ. ಕರ್ದಮ ಪ್ರಜಾಪತಿಗಳು ಆ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ್ರು. ಸ್ವೀಕಾರ ಮಾಡಿದಾಗ ಅವರಿಗೆ ಒಂದೇ ಮನಸ್ಸಿನಲ್ಲಿ, ಈ ದೇವಹೂತಿ ದೊಡ್ಡ ರಾಜನ ಮಗಳು, ಆ ರಾಜ ಎಷ್ಟು ಚೆನ್ನಾಗಿ ಮಗಳನ್ನ ನೋಡ್ಕೊಂಡಿರ್ತಾನೆ, ನನ್ನ ಆಶ್ರಮಕ್ಕೆ ಬಂದಾಗ ಚಿಕ್ಕ ಗುಡಿಸಿನಲ್ಲಿ ಅವಳೇನು ವಾಸ ಮಾಡಿಯಾಳು ಅನ್ನುವಂತಹ ಆಲೋಚನೆಯಿಂದ ಕರ್ದಮ ಪ್ರಜಾಪತಿಗಳು ತಮ್ಮ ತಪಸ್ಸಿನ ಪ್ರಭಾವದಿಂದ ಅನೇಕ ಉದ್ಯಾನವನಗಳನ್ನು ಸೃಷ್ಟಿ ಮಾಡ್ತಾರೆ, ಅನೇಕ ದೊಡ್ಡ ದೊಡ್ಡ ಭವನಗಳನ್ನು ಸೃಷ್ಟಿ ಮಾಡ್ತಾರೆ, ಅನೇಕ ವಿಧ ವಿಧವಾದ ವಿಮಾನಗಳನ್ನು ಸೃಷ್ಟಿ ಮಾಡ್ತಾರೆ, ಅದರಲ್ಲಿ ಸಂಚಾರ ಮಾಡಬೇಕು ಅಂತ. ಈ ರೀತಿ ಮನೆಯಲ್ಲಿ ಯಾವ ವಿಧವಾಗಿ ವಾಸ ಮಾಡಿದ್ಲೋ ದೇವಹೂತಿ, ಅದಕ್ಕೆ ಸಮಾನವಾದ ಒಂದು ಆವಾಸ ಕರ್ದಮ ಪ್ರಜಾಪತಿಗಳು ದೇವಹೂತಿಗೆ ತಂದು ಕೊಡ್ತಾರೆ. ಯಾವುದೇ ವಿಧವಾದ ಚ್ಯುತಿ ಬರಬಾರದು ಅಂತ. ದೇವಹೂತಿ ತಾನು ವಾಸ ಮಾಡ್ತಾ ಸಂಸಾರ ಮಾಡ್ತಾ ಬರ್ತಾಳೆ. ಈ ಕರ್ದಮ ಪ್ರಜಾಪತಿಗಳಲ್ಲಿಯೂ ಮತ್ತೆ ದೇವಹೂತಿ ಇಬ್ಬರಲ್ಲಿಯೂ ಕೂಡ 9 ಮಂದಿ ಹೆಣ್ಣು ಮಕ್ಕಳು ಹುಟ್ಟುತ್ತಾರಂತೆ. ಮೊದಲಿಗೆ 9 ಮಂದಿ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಅನಂತರ ಅನೇಕ ವರ್ಷಗಳು ಇದೇ ರೀತಿಯಾಗಿ ಸಂಸಾರವನ್ನ ಮಾಡ್ತಾ ಮಾಡ್ತಾ ಅವಳು ಅಪೇಕ್ಷೆ ಪಟ್ಟು ವಿವಾಹ ಮಾಡಿಕೊಂಡಿದ್ದು ತತ್ವಜ್ಞಾನಕ್ಕೋಸ್ಕರ. ಆದರೆ ಕರ್ದಮ ಪ್ರಜಾಪತಿಗಳು ಮಾತ್ರ ಸ್ವಲ್ಪವೂ ಕೂಡ ದೇವಹೂತಿಗೆ ತತ್ವೋಪದೇಶವನ್ನೇ ಮಾಡ್ಲಿಲ್ಲಂತೆ. ತತ್ವೋಪದೇಶವನ್ನ ಮಾಡದೆ ಹಾಗೆ ಸಂಸಾರ ಮಾಡ್ತಾ ಮಾಡ್ತಾ 9 ಮಂದಿ ಮಕ್ಕಳನ್ನ ಪಡೆದು ಕೊನೆಗೆ ಕರ್ದಮ ಪ್ರಜಾಪತಿಗಳು ಇನ್ನು ನನ್ನ ಈ ಗೃಹಸ್ಥಾಶ್ರಮ ಇನ್ನು ಸಾಕು, ಮುಂದೆ ಸಂಸಾರ ಭಾರ ಎನ್ನುವಂಥದ್ದು ಕ್ಷೀಣಿಸ್ಕೊಂಡು ಇನ್ನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ತೇನೆ ಅಂತ ದೇವಹೂತಿಗೆ ತಾವು ಹೇಳ್ತಾರಂತೆ. ಹೇಳಿದಾಗ ದೇವಹೂತಿಗೆ ಭಾರೀ ದುಃಖವಾಗತ್ತೆ. ತಾನು ಹೇಳ್ತಾಳೆ, ನಾನು ನಿಮ್ಮನ್ನ ವಿವಾಹ ಮಾಡಿಕೊಂಡಿದ್ದೇ ಪರಮಾತ್ಮನ ತತ್ವಜ್ಞಾನ ಉಪದೇಶಕ್ಕೋಸ್ಕರ. ಯಾರ್ಯಾರಲ್ಲೋ ತತ್ವಜ್ಞಾನವನ್ನ ಪಡೆದು ಯಾಕೆ ನಾನು ಇನ್ನೊಬ್ಬರ ಹತ್ರ ದೇಹಿಯಂತೆ ಹೋಗ್ಲಿ, ನನ್ನ ಗಂಡನೇ ತತ್ವಜ್ಞಾನಿ ಆಗಿದ್ರೆ ಇನ್ನೂ ಅದ್ಭುತವಾಗಿ ನನಗೆ ಉಪದೇಶ ಮಾಡ್ತಾನೆ ಎನ್ನುವಂತಹ ಕಾರಣದಿಂದ ನಿಮ್ಮನ್ನ ನಾನು ವಿವಾಹ ಮಾಡಿಕೊಂಡೆ. ಆದ್ರೆ ನೀವು ಮಾತ್ರ ಸ್ವಲ್ಪವೂ ನನಗೆ ತತ್ವಜ್ಞಾನವನ್ನು ಉಪದೇಶವೇ ಮಾಡಲಿಲ್ಲ. ಸ್ವಯಂಭೂಮನು ದೇವಹೂತಿ ತಾನು ಹೇಳ್ತಾಳೆ, ಸಾಹಂ ಭಗವತೋ ನೂನಂ ವಂಚಿತ ಮಾಯಯಾ ಭೃಶಂ ಯಾತ್ವಾಂ ವಿಮುಕ್ತಿದಂ ಪ್ರಾಪ್ಯ ನಮ ಮುಕ್ಷೇಹ ಬಂಧನಾತ್. ತಾನು ಹೇಳ್ತಾಳೆ ದೇವಹೂತಿ, ಏನು ಅಂತಂದ್ರೆ ಇದು ನನ್ನ ಕೈಯಲ್ಲಿರ್ತಕ್ಕಂಥದ್ದಲ್ಲ. ನಾನು ಎಷ್ಟು ಅನ್ಕೊಂಡ್ರೂ ಕೂಡ ಭಗವಂತನ ಬಂಧನ ಎನ್ನುವಂತಹ ಶಕ್ತಿಯಿಂದ ನಾನು ಭಾರಿ ವಂಚಿತಳಾಗಿದ್ದೇನೆ. ಭಗವಂತನಿಗೆ ಆ ಒಂದು ಶಕ್ತಿ ಇದೆ, ತಾನೇನ್ ಅನ್ಕೊಳ್ತಾನೆ ಎನ್ನುವಂತಹ ಶಕ್ತಿಯಿಂದ ನಾನು ಭಾರಿ ವಂಚಿತಳಾಗಿದ್ದೇನೆ. ಭಗವಂತನಿಗೆ ಆ ಒಂದು ಶಕ್ತಿ ಇದೆ, ತಾನೇನ್ ಅನ್ಕೊಳ್ತಾನೆ ಹಾಗೆ ಮನುಷ್ಯರಿಂದ ಅದು ಕಾರ್ಯ ಎನ್ನುವಂಥದ್ದು ನಡೆಯುತ್ತೆ. ಬಂಧನ ಶಕ್ತಿಯನ್ನ ಪರಮಾತ್ಮ ತನ್ನಲ್ಲಿ ಇಟ್ಕೊಂಡು ಬಿಟ್ಟು ನಮ್ಮನ್ನ ಇನ್ನಿಷ್ಟು ಬಂಧನಕ್ಕೆ ಒಳಗಾಗಿ ಮಾಡುವಂತೆ ಪರಮಾತ್ಮ ಸಂಕಲ್ಪ ಇದ್ರೆ ಅದರಿಂದ ನಾನು ವಂಚಿತಳಾಗಿದ್ದೇನೆ, ಅದರಿಂದ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಒಂದು ನಿಮಗೆ ಮೋಕ್ಷ ಮಾರ್ಗವನ್ನ ತೋರಿಸುವ ಸಾಮರ್ಥ್ಯ ನಿಮ್ಮಲ್ಲಿದೆ. ಆ ಕರ್ದಮ ಪ್ರಜಾಪತಿಗೆ ಹೇಳ್ತಾ ಇದ್ದಾಳೆ ದೇವಹೂತಿ, ಮೋಕ್ಷ ದಾರಿಯನ್ನ ತೋರಿಸುವಂತಹ ಸಾಮರ್ಥ್ಯ ನಿಮಗೆ ಆಗಿದ್ರೂ ಕೂಡ ಸಂಸಾರವೇ ಮುಂದೆ ನನಗೆ ಕಟ್ಟಿಟ್ಟಿದ್ದೆ ಅಂತ ಆಗಿದ್ರೆ ಇದರಿಂದ ಈ ಬಂಧನದಿಂದ ಬಿಡುಗಡೆ ಮಾಡುವಂಥವರಾದ್ರೂ ಯಾರಿದ್ಯಾರು? ಯಾರೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನೀವು ಸನ್ಯಾಸಾಶ್ರಮಕ್ಕೆ ಹೋಗ್ಬಿಟ್ರೆ ತತ್ವಜ್ಞಾನ ನನಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ನಾನು ವಂಚಿತಳಾದೆ ಅಂತ ಹೇಳಿ ದೇವಹೂತಿ ತಾನು ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಭಾರಿ ದುಃಖದಿಂದ ಮಾತನಾಡ್ತಾಳೆ. ಆಗ ಕಪಿಲರೂಪಿ ಯಾರು ಕರ್ದಮ ಪ್ರಜಾಪತಿಗಳು ತಾವು ಉಪದೇಶ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಏನು ಅಂತಂದ್ರೆ, ದೇವಹೂತಿ ದುಃಖವನ್ನ ಪಡಬೇಡ. ಯಾಕೆ ಅಂತಂದ್ರೆ ನಿರ್ವೇದವಾದಿನೀಮೇವ ಮನೋದುರ್ಹಿತರಂ ಮುನಿ ದಯಾಳು ಶಾಲಿನಿ ಮಾಹ ಶುಕ್ಲಾಭಿವ್ಯಾಹೃತಂ ಸ್ಮರನ್. ಆ ಮೈತ್ರೇಯರು ವಿದುರನಿಗೆ ಉಪದೇಶ ಮಾಡ್ತಾ ಬರ್ತಾರೆ. ವಿದುರನಿಗೆ ಉಪದೇಶ ಮಾಡುವಾಗ ಇದೆಲ್ಲಾ ಪ್ರಸಂಗ ಮೈತ್ರೇಯರು ಉಪದೇಶ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಕರ್ದಮ ಪ್ರಜಾಪತಿಗಳು ದೇವಹೂತಿಗೆ ಹೇಳ್ತಾರಂತೆ, ಏನು ಅಂತಂದ್ರೆ, ದೇವಹೂತಿ ನಿನ್ನ ಈ ಯಾವ ಮಾತುಗಳಿವೆ, ನಾನು ವಂಚಿತಳಾದೆ, ನಾನು ಮೋಸಭರಿತಳಾದೆ, ನನಗೆ ತತ್ವಜ್ಞಾನ ಸಿಗಲಿಲ್ಲ ಅಂತ ಹೇಳಿ ನೀನು ದುಃಖ ಪಡ್ತಾ ಇದ್ದೀಯಾ,
ದುಃಖವನ್ನ ಪಡಬೇಡ. ಯಾಕೆ ಅಂತಂದ್ರೆ ಕರ್ದಮ ಪ್ರಜಾಪತಿಗಳು ಹೇಳ್ತಾಳೆ, ಶುಕ್ಲನಾಮಕನಾದ ಭಗವಂತ ನನಗೆ ಉಪದೇಶ ಮಾಡಿದ್ದಾನೆ ಹಿಂದೆ. ನಾನು ಚಿಕ್ಕವನಾಗಿದ್ದಾಗ, ಕರ್ದಮ ಪ್ರಜಾಪತಿಗಳು ಚಿಕ್ಕವರಾಗಿದ್ದಾಗ ಅನನ್ಯವಾಗಿ ಭಗವಂತನ ಸೇವೆಯನ್ನ ಮಾಡಿದ್ರು. ಭಗವಂತ ಶುಕ್ಲನಾಮಕನಾಗಿ ಪರಮಾತ್ಮ ಅವತಾರ ಮಾಡಿ ಕರ್ದಮ ಪ್ರಜಾಪತಿಗಳಿಗೆ ಆದೇಶ ಮಾಡಿರ್ತಾನೆ, ಆಶ್ವಾಸನೆಯನ್ನ ಕೊಟ್ಟಿರ್ತಾನೆ. ಏನು ಅಂತಂದ್ರೆ, ಮುಂದೆ ನಿನ್ನಲ್ಲಿ ನಾನು ಜನಿಸ್ತೇನೆ, ನಿನ್ನಲ್ಲಿ ನಿನ್ನ ಹೆಂಡತಿಯಲ್ಲಿ ನಾನು ಮಗನಾಗಿ ಅವತಾರ ಮಾಡ್ತೇನೆ ಅಂಥೇಳಿ ಶುಕ್ಲನಾಮಕನಾಗಿ ಭಗವಂತ ತಾನು ಹೇಳಿರ್ತಾನೆ. ಆದ್ದರಿಂದ ದೇವಹೂತಿ ಚಿಂತೆ ಮಾಡಬೇಡ, ತತ್ವೋಪದೇಶ ಆಗಿಲ್ಲ ಅಂಥೇಳಿ, ನಮ್ಮಲ್ಲಿ ಮುಂದೆ ಭಗವಂತನೇ ಅವತಾರ ಮಾಡ್ಲಿಕ್ಕಿದ್ದಾನೆ. ಆದ್ದರಿಂದ ಇಂತಹ ಮಾತುಗಳನ್ನ ಆಡಿ ದುಃಖಿತಳಾಗಬೇಡ ಅಂಥೇಳಿ ಹೆಂಡತಿಯನ್ನ ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡಿಬಿಟ್ಟು ಋಷಿಗಳು ತಾವು ಹೇಳ್ತಾರೆ, ಮಾಖಿದೋ ರಾಜಪುತ್ರೀತ್ಥಂ ಆತ್ಮಾನಂ ಪ್ರತ್ಯನಿಂದಿತೆ ಭಗವಾಂಸ್ತೇಕ್ಷರೋ ಗರ್ಭಂ ಆದೂರಾತ್ ಸಂಪ್ರಪತ್ಯತೆ. ಕರ್ದಮ ಪ್ರಜಾಪತಿಗಳು ಹೇಳ್ತಾರೆ, ಹೇ ರಾಜಕುಮಾರಿಯಾದ ದೇವಹೂತಿಯೇ, ನೀನು ಹೀಗೆ ವಿಷಾದ ಪಟ್ಕೊಂಡು ದುಃಖ ಪಟ್ಕೊಂಡು ಕೂಡಬೇಡ. ಯಾಕೆ ಅಂತಂದ್ರೆ ಅವಿನಾಶಿಯಾಗಿರ್ತಕ್ಕಂತಹ ಅಕ್ಷರ ಭಾಗವತ ಪ್ರತಿಪಾದ್ಯರಾದವರು ಭಗವಾಂಸ್ತೇಕ್ಷರೋ ಗರ್ಭಂ ಅಕ್ಷರ ಅಂತಂದ್ರೆ ಭಗವಂತ. ವಾಸ್ತವಿಕವಾಗಿ ಅಕ್ಷರ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತೇಳಿ ಅರ್ಥ. ಯಾಕೆಂದ್ರೆ ನಾಶರಹಿತಳಾಗಿದ್ದಾಳೆ ಅಂತ. ವಾಸ್ತವಿಕವಾಗಿ ಲಕ್ಷ್ಮೀದೇವಿಗೂ ಆ ಪ್ರಸಾದವನ್ನು ಕೊಟ್ಟವನು ಭಗವಂತನೇ. ಆದ್ದರಿಂದಾಗಿ ಭಗವಂತನೂ ಅಕ್ಷರ ಶಬ್ದ ವಾಚ್ಯನಾಗ್ತಾನೆ. ಅಂತಹ ಅಕ್ಷರ ಶಬ್ದ ವಾಚ್ಯನಾಗಿರ್ತಕ್ಕಂತಹ ಭಗವಂತ, ಅವಿನಾಶಿಯಾದ ಭಗವಂತ ಶೀಘ್ರದಲ್ಲೇ ನನಗೆ ಮಾತು ಕೊಟ್ಟ ಹಾಗೆ ನಿನ್ನ ಗರ್ಭದಲ್ಲಿ ಅವತಾರ ಮಾಡ್ಲಿಕ್ಕಿದ್ದಾನೆ, ನಿನ್ನ ಗರ್ಭವನ್ನ ಪ್ರವೇಶ ಮಾಡ್ಲಿಕ್ಕಿದ್ದಾನೆ. ಆದ್ದರಿಂದ ಯೋಚನೆ ಮಾಡಬೇಡ, ಅವನಿಂದಲೇ ನಿನಗೆ ತತ್ವೋಪದೇಶವಾಗತ್ತೆ ಅಂತ ಕರ್ದಮ ಪ್ರಜಾಪತಿಗಳು ದೇವಹೂತಿಗೆ ಉಪದೇಶ ಮಾಡ್ತಾರೆ. ಉಪದೇಶ ಸಮಾಧಾನ ಮಾಡಿ ಅವರು ಹೇಳ್ತಾರೆ, ಏನು ಭಗವಂತ ಅವತಾರ ಮಾಡ್ತಾನೆ ಅಂತ ಅಂದ ಕೂಡ್ಲೆ ಹೇಗ್ ಬೇಕಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಅವತಾರ ಮಾಡ್ತಾನೆ ಅಂತ ಅಂದಾಗ ನಮ್ಮಲ್ಲಿ ಕೆಲವೊಂದಿಷ್ಟು ಪ್ರಿಪರೇಷನ್ ಬೇಕು. ಮೊದಲು ನಾವು ಸಿದ್ಧರಾಗಬೇಕು ಭಗವಂತನನ್ನ ಪಡೆಯೋದಕ್ಕೋಸ್ಕರ. ಆದ್ದರಿಂದ ಕರ್ದಮ ಪ್ರಜಾಪತಿಗಳು ಹೇಳ್ತಾರೆ, ಧೃತವ್ರತ ಸುಭದ್ರಂತೆ ದಮೇನ ನಿಯಮೇನ ಚ. ಹೇ ದೇವಹೂತಿ, ನೀನು ಭಗವಂತನನ್ನ ಪಡಿಬೇಕು ಮಗನಾಗಿ ಅಂತ ಹೇಳಿ ತೀರ್ಮಾನ ಮಾಡಿದ ಕೂಡಲೇ ಸುಮ್ಮನೆ ಕೂಡ್ಲಿಕ್ಕೆ ಇಲ್ಲ. ದಮೇನ ನಿಯಮೇನ ಚ, ನೀನು ಅನೇಕ ವಿಧವಾದ ವ್ರತಗಳನ್ನ ಕೈಗೊಳ್ಳಬೇಕು, ಅನೇಕ ವ್ರತಗಳನ್ನ ಮಾಡಬೇಕು. ಚಾಂದ್ರಾಯಣ ವ್ರತ, ಆಮೇಲೆ ಪಯೋವ್ರತ, ಅನಂತರ ಕಾಷ್ಠಮೌನ ವ್ರತ, ಈ ರೀತಿ ಶರೀರ ಶುದ್ಧ ಆಗೋದಕ್ಕೋಸ್ಕರ ಎಷ್ಟೆಲ್ಲಾ ವ್ರತಗಳಿವೆ. ಆ ಎಲ್ಲಾ ವ್ರತಗಳನ್ನ ಪಡಿಬೇಕು, ಮೊದಲು ಕೈಗೊಳ್ಬೇಕು, ವ್ರತಗಳನ್ನ ಮಾಡಬೇಕು. ಕೇವಲ ವ್ರತ ಮಾಡಿದ್ರೆ ಮಾತ್ರಕ್ಕೆ ಪರಮಾತ್ಮ ಸಂತೋಷಗೊಳ್ಳುವುದಿಲ್ಲ. ಈ ಶರೀರ ಶುದ್ಧ ಆಗಬೇಕು ಅಂತ ಆದಾಗ ವ್ರತಗಳು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದದ್ದು ಇಂದ್ರಿಯ ನಿಗ್ರಹವೂ ಕೂಡ. ಆದ್ದರಿಂದ ಇಂದ್ರಿಯ ನಿಗ್ರಹದಿಂದ ಯುಕ್ತವಾಗಿರ್ತಕ್ಕಂತಹ ವ್ರತವನ್ನ ಮಾಡು. ಇಂದ್ರಿಯ ನಿಗ್ರಹವೂ ಬೇಕು, ವ್ರತಗಳನ್ನು ಅನುಷ್ಠಾನ ಮಾಡು. ಅಷ್ಟೇ ಅಲ್ಲ, ಕಠಿಣವಾಗಿರ್ತಕ್ಕಂತಹ ತಪಸ್ಸನ್ನ ಮಾಡಬೇಕು. ಭಗವಂತನ ಉದ್ದೇಶಿಸಿ ನಿಸ್ವಾರ್ಥವಾದ ತಪಸ್ಸನ್ನ ಮಾಡು. ಅಷ್ಟೇ ಅಲ್ಲ, ತಪೋ ದ್ರವಿಣದಾನೇಶ್ಚ, ತಪಸ್ಸನ್ನ ಮಾಡು. ದ್ರವಿಣದಾನೇಶ್ಚ, ಅನೇಕ ವಿಧ ವಿಧವಾದ ಉತ್ತಮ ಪದಾರ್ಥಗಳನ್ನ ಸಜ್ಜನರಿಗೆ ದಾನವನ್ನ ಮಾಡಬೇಕು. ಶ್ರದ್ಧೆಯ ಚೇಶ್ವರಂ ಭಜ, ಇಷ್ಟೆಲ್ಲ ದಾನವನ್ನ ಮಾಡು, ತಪಸ್ಸನ್ನ ಮಾಡು. ಇಂದ್ರಿಯ ನಿಗ್ರಹದಿಂದ ಯುಕ್ತವಾಗಿರ್ತಕ್ಕಂತಹ ಅನೇಕ ಕಠಿಣವಾದ ತಪಸ್ಸನ್ನ ಮಾಡು. ಇಷ್ಟೆಲ್ಲ ಮಾಡ್ತಾ ಮಾಡ್ತಾ ಶ್ರದ್ಧೆಯ ಚೇಶ್ವರಂ ಭಜ, ಶ್ರದ್ಧೆಯ ಚ ಈಶ್ವರಂ ಭಜ, ಶ್ರದ್ಧೆಯಿಂದ ಭಗವಂತನನ್ನ ಆರಾಧನೆ ಮಾಡು, ಆರಾಧಿಸು. ಖಂಡಿತವಾಗಿಯೂ ನಿನಗೆ ಭಗವಂತ ಅನುಗ್ರಹ ಮಾಡ್ತಾನೆ ಅಂಥೇಳಿ ಆ ಇಂದ್ರಿಯ ನಿಗ್ರಹದಿಂದ ಯುಕ್ತವಾದ ತಪಸ್ಸನ್ನು ಕೂಡ ಉಪದೇಶ ಮಾಡ್ತಾರೆ ಕರ್ದಮ ಪ್ರಜಾಪತಿಗಳು. ಈ ರೀತಿಯಾಗಿ ಉಪದೇಶ ಮಾಡಿ ಮುಂದೆ ಹೇಳ್ತಾರೆ, ಸತ್ವಯ ರಾಧಿತ ಶುಕ್ಲ ವಿತನ್ವನ್ ಮಾಮಕಂ ಯಶಃ ಛೇತ್ಥಾತೆ ಹೃದಯ ಗ್ರಂಥಿಂ ಔದರ್ಯ ಬ್ರಹ್ಮಭಾನವ. ಈ ರೀತಿ ಭಗವಂತನನ್ನ ಶ್ರದ್ಧೆಯಿಂದ ಆರಾಧಿಸು. ಖಂಡಿತವಾಗಿಯೂ ಭಗವಂತ ನಿನ್ನಲ್ಲಿ ಮಗನಾಗಿ ಅವತಾರ ಮಾಡ್ತಾನೆ. ಮಗನಾಗಿ ಅವತಾರ ಮಾಡಿದ ಕೂಡ್ಲೇನೆ ಕೇವಲ ಭಗವಂತನಿಗೆ ಆ ಒಂದು ಕೀರ್ತಿ ಅಂಥೇಳಿ ಅಲ್ಲ, ಅವನು ಅವತಾರ ಮಾಡಿದ ತಾಯಿಗೂ ಕೂಡ ತಾನು ಕೀರ್ತಿಯನ್ನ ತಂದುಕೊಟ್ಟವನ ಆಗ್ತಾನೆ. ಉದಾಹರಣೆಗೆ ಭೂಲೋಕದಲ್ಲಿ ಯತಿಗಳಿರ್ತಾರೆ, ಸನ್ಯಾಸಿಗಳಿರ್ತಾರೆ. ಅವರು ಯಾರಿಗೂ ನಮಸ್ಕಾರ ಮಾಡ್ಲಿಕ್ಕಿಲ್ಲ, ಕೇವಲ ತಾಯಿಗೆ ಮಾತ್ರ ನಮಸ್ಕಾರ ಮಾಡಬೇಕು.
ಅಂತಹ ನಮಸ್ಕೃತಳಾಗಿರ್ತಕ್ಕಂತಹ ತಾಯಿಗೆ ಎಷ್ಟು ಕೀರ್ತಿ, ಅದು ಕೇವಲ ಸನ್ಯಾಸಿಗಳಿಗೆ ಮಾತ್ರ. ಆದರೆ ಭಗವಂತನೇ ಅವತಾರ ಮಾಡಿರ್ತಕ್ಕಂತಹ ನಿನ್ನಲ್ಲಿ ಆದರೆ ನಿನಗೆ ಎಷ್ಟು ಕೀರ್ತಿ ಬರಬೇಕು ಭೂಲೋಕದಲ್ಲಿ, ಅಷ್ಟು ಕೀರ್ತಿಯನ್ನು ನಿನಗೂ ತಂದು ಕೊಡ್ತಾನೆ. ಇಂತಹ ಪರಮಾತ್ಮ ನಿನ್ನಲ್ಲಿ ಅವತಾರ ಮಾಡಿದ ಅಂತಂದ್ರೆ ನಿನ್ನಲ್ಲಿರ್ತಕ್ಕಂತಹ ಬಂಧನ, ಸಂಸಾರ ಬಂಧನವನ್ನು ಕೂಡ ವಿಮುಕ್ತಿಗೊಳಿಸ್ತಾನೆ. ಸಂಸಾರ ಬಂಧನವಾದ್ರೂ ಹೇಗೆ ಬಂದೀತು ಅನ್ನೋದನ್ನ ಕರ್ದಮ ಪ್ರಜಾಪತಿಗಳು ಹೇಳ್ತಾರೆ. ಸಂಸಾರದಲ್ಲಿ ನಾವೆಲ್ಲರೂ ಇದ್ದೇವೆ ಇವತ್ತಿನ ದಿವಸ. ನಮ್ಮೆಲ್ಲರಿಗೂ ಕೂಡ ಸಂಸಾರ ಬರಲಿಕ್ಕೆ ಕಾರಣವಾದದ್ದು ಯಾವುದು ಅಂತಂದ್ರೆ ಅಹಂಕಾರ, ಮಮಕಾರ, ಅಜ್ಞಾನ, ಅನಂತರ ಅನೇಕ ವಿಧವಾಗಿರ್ತಕ್ಕಂತಹ ಇಂತಹ ದುರ್ಗುಣಗಳೇ ಮನುಷ್ಯನಲ್ಲಿದ್ದಾಗ ಬಂಧನಕ್ಕೆ ಅವೇ ಕಾರಣವಾಗತ್ತೆ. ಆದ್ದರಿಂದ ಭಗವಂತ ನಿನ್ನಲ್ಲಿ ಅವತಾರ ಮಾಡಿದ ಅಂತಂದ್ರೆ ನಿನ್ನಲ್ಲಿರ್ತಕ್ಕಂತಹ ಅಹಂಕಾರವನ್ನೂ ಕ್ಷೀಣಿಸ್ತಾನೆ, ಮಮಕಾರವನ್ನೂ ಕ್ಷೀಣಿಸ್ತಾನೆ, ಯಥಾರ್ಥ ಜ್ಞಾನವನ್ನೂ ಕ್ಷೀಣಿಸ್ತಾನೆ. ಅವನ ಯಥಾರ್ಥ ಜ್ಞಾನವನ್ನು ತಂದುಕೊಟ್ಟು ಸಂಸಾರ ಬೀಜವನ್ನ ತಾನು ನಾಶ ಮಾಡಿಬಿಟ್ಟು ಉತ್ತಮವಾದ ಮುಕ್ತಿಯನ್ನು ತಾನು ಕಲ್ಪಿಸಿಕೊಡ್ತಾನೆ ನಿನಗೆ. ಆದ್ದರಿಂದಾಗಿ ಭಗವಂತನನ್ನ ಭಕ್ತಿಯಿಂದ ಆರಾಧನೆ ಮಾಡುವಂತ ಕರ್ದಮ ಪ್ರಜಾಪತಿಗಳು ತನ್ನ ಹೆಂಡತಿಯಾದ ದೇವಹೂತಿಗೆ ಉಪದೇಶ ಮಾಡ್ತಾರೆ. ಇದನ್ನೆಲ್ಲವನ್ನು ಶುಕ್ಲ ವಿತನ್ವನ್ ಮಾಮಕಂ ಯಶಃ ಛೇತ್ಥಾತೆ ಹೃದಯ ಗ್ರಂಥಿಂ ಔದರ್ಯ ಬ್ರಹ್ಮಭಾನವ. ಈ ರೀತಿ ಭಗವಂತನನ್ನ ಶ್ರದ್ಧೆಯಿಂದ ಆರಾಧಿಸು. ಖಂಡಿತವಾಗಿಯೂ ಭಗವಂತ ನಿನ್ನಲ್ಲಿ ಮಗನಾಗಿ ಅವತಾರ ಮಾಡ್ತಾನೆ. ಮಗನಾಗಿ ಅವತಾರ ಮಾಡಿದ ಕೂಡ್ಲೇನೆ ಕೇವಲ ಭಗವಂತನಿಗೆ ಆ ಒಂದು ಕೀರ್ತಿ ಅಂಥೇಳಿ ಅಲ್ಲ, ಅವನು ಅವತಾರ ಮಾಡಿದ ತಾಯಿಗೂ ಕೂಡ ತಾನು ಕೀರ್ತಿಯನ್ನ ತಂದುಕೊಟ್ಟವನ ಆಗ್ತಾನೆ. ಉದಾಹರಣೆಗೆ ಭೂಲೋಕದಲ್ಲಿ ಯತಿಗಳಿರ್ತಾರೆ, ಸನ್ಯಾಸಿಗಳಿರ್ತಾರೆ. ಅವರು ಯಾರಿಗೂ ನಮಸ್ಕಾರ ಮಾಡ್ಲಿಕ್ಕಿಲ್ಲ, ಕೇವಲ ತಾಯಿಗೆ ಮಾತ್ರ ನಮಸ್ಕಾರ ಮಾಡಬೇಕು. ಅಂತಹ ನಮಸ್ಕೃತಳಾಗಿರ್ತಕ್ಕಂತಹ ತಾಯಿಗೆ ಎಷ್ಟು ಕೀರ್ತಿ, ಅದು ಕೇವಲ ಸನ್ಯಾಸಿಗಳಿಗೆ ಮಾತ್ರ. ಆದರೆ ಭಗವಂತನೇ ಅವತಾರ ಮಾಡಿರ್ತಕ್ಕಂತಹ ನಿನ್ನಲ್ಲಿ ಆದರೆ ನಿನಗೆ ಎಷ್ಟು ಕೀರ್ತಿ ಬರಬೇಕು ಭೂಲೋಕದಲ್ಲಿ, ಅಷ್ಟು ಕೀರ್ತಿಯನ್ನು ನಿನಗೂ ತಂದು ಕೊಡ್ತಾನೆ. ಇಂತಹ ಪರಮಾತ್ಮ ನಿನ್ನಲ್ಲಿ ಅವತಾರ ಮಾಡಿದ ಅಂತಂದ್ರೆ ನಿನ್ನಲ್ಲಿರ್ತಕ್ಕಂತಹ ಬಂಧನ, ಸಂಸಾರ ಬಂಧನವನ್ನು ಕೂಡ ವಿಮುಕ್ತಿಗೊಳಿಸ್ತಾನೆ. ಸಂಸಾರ ಬಂಧನವಾದ್ರೂ ಹೇಗೆ ಬಂದೀತು ಅನ್ನೋದನ್ನ ಕರ್ದಮ ಪ್ರಜಾಪತಿಗಳು ಹೇಳ್ತಾರೆ. ಸಂಸಾರದಲ್ಲಿ ನಾವೆಲ್ಲರೂ ಇದ್ದೇವೆ ಇವತ್ತಿನ ದಿವಸ. ನಮ್ಮೆಲ್ಲರಿಗೂ ಕೂಡ ಸಂಸಾರ ಬರಲಿಕ್ಕೆ ಕಾರಣವಾದದ್ದು ಯಾವುದು ಅಂತಂದ್ರೆ ಅಹಂಕಾರ, ಮಮಕಾರ, ಅಜ್ಞಾನ, ಅನಂತರ ಅನೇಕ ವಿಧವಾಗಿರ್ತಕ್ಕಂತಹ ಇಂತಹ ದುರ್ಗುಣಗಳೇ ಮನುಷ್ಯನಲ್ಲಿದ್ದಾಗ ಬಂಧನಕ್ಕೆ ಅವೇ ಕಾರಣವಾಗತ್ತೆ. ಆದ್ದರಿಂದ ಭಗವಂತ ನಿನ್ನಲ್ಲಿ ಅವತಾರ ಮಾಡಿದ ಅಂತಂದ್ರೆ ನಿನ್ನಲ್ಲಿರ್ತಕ್ಕಂತಹ ಅಹಂಕಾರವನ್ನೂ ಕ್ಷೀಣಿಸ್ತಾನೆ, ಮಮಕಾರವನ್ನೂ ಕ್ಷೀಣಿಸ್ತಾನೆ, ಯಥಾರ್ಥ ಜ್ಞಾನವನ್ನೂ ಕ್ಷೀಣಿಸ್ತಾನೆ. ಅವನ ಯಥಾರ್ಥ ಜ್ಞಾನವನ್ನು ತಂದುಕೊಟ್ಟು ಸಂಸಾರ ಬೀಜವನ್ನ ತಾನು ನಾಶ ಮಾಡಿಬಿಟ್ಟು ಉತ್ತಮವಾದ ಮುಕ್ತಿಯನ್ನು ತಾನು ಕಲ್ಪಿಸಿಕೊಡ್ತಾನೆ ನಿನಗೆ. ಆದ್ದರಿಂದಾಗಿ ಭಗವಂತನನ್ನ ಭಕ್ತಿಯಿಂದ ಆರಾಧನೆ ಮಾಡುವಂತ ಕರ್ದಮ ಪ್ರಜಾಪತಿಗಳು ತನ್ನ ಹೆಂಡತಿಯಾದ ದೇವಹೂತಿಗೆ ಉಪದೇಶ ಮಾಡ್ತಾರೆ. ಇದನ್ನೆಲ್ಲವನ್ನೂ ಕೂಡ ದೇವಹೂತಿ ತಾನು ಕೇಳಿ ನಾನು ಯಾಕೆ ಇಷ್ಟೆಲ್ಲ ಮಾಡಬೇಕು ಅಂತ ಹೇಳಿ ಸುಮ್ಮನೆ ಬಿಟ್ಟು ಬಿಟ್ಟಿದ್ರೆ ಕಪಿಲ ಭಗವಂತ ಅವತಾರ ಮಾಡ್ಲಿಕ್ಕೆ ಇರ್ತಿರ್ಲಿಲ್ಲ. ಮೈತ್ರೇಯರು ಉಪದೇಶ ಮಾಡುವಾಗ ವಿದುರನಿಗೆ ಹೇಳ್ತಾರೆ, ದೇವಹೂತ್ಯಪಿ ಸಂದೇಶಂ ಗೌರವೇಣ ಪ್ರಜಾಪತೇಹೇ. ಇಷ್ಟೆಲ್ಲಾ ಉಪದೇಶ ಮಾಡಿದಾಗ ಕರ್ದಮ ಪ್ರಜಾಪತಿಗಳ ಮಾತನ್ನ ಪ್ರಜಾಪತೇಹೇ ಸಂದೇಶಂ ಗೌರವೇಣ, ತನ್ನ ಗಂಡನ ಮಾತನ್ನ ಗೌರವದಿಂದ, ಭಾರಿ ಮಾನ್ಯದಿಂದ ಅವನ್ನೆಲ್ಲವನ್ನೂ ಕೂಡ ತಾನು ಆಚರಿಸ್ತಾಳಂತೆ ದೇವಹೂತಿ ಕರ್ದಮರ ಮಾತಿನಲ್ಲಿ ಅಗೌರವವನ್ನು ತೋರಿಸದೆ ಗೌರವದಿಂದ, ಬುದ್ಧಿಯಿಂದ ತಾವು ಹೇಳಿರ್ತಕ್ಕಂತಹ ಎಲ್ಲಾ ವ್ರತಗಳನ್ನ, ಎಲ್ಲಾ ವಿಧವಾದ ತಪಸ್ಸನ್ನ, ಎಲ್ಲಾ ದಾನಾದಿಗಳನ್ನ ತಾನೆಲ್ಲವನ್ನೂ ಕೂಡ ಮಾಡಿ ತಾನು ನಿರ್ವಿಕಾರನಾಗಿರ್ತಕ್ಕಂತಹ ಪರಮಪುರುಷನಾದ ಭಗವಂತನನ್ನ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. 2 ದಿವಸ 3 ದಿವಸ ಅಲ್ಲ. ತಸ್ಯಾಂ ಬಹುತಿಥೇ ಕಾಲೇ ಭಗವಾನ್ ಮಧುಸೂದನಃ. ಬಹುತಿಥೇ ಕಾಲೇ, ಅನೇಕ ಕಾಲಗಳು, ಅನೇಕ ವರ್ಷಗಳು ಕಳೆದರೂ ಕೂಡ ಬೇಗ ಪರಮಾತ್ಮ ಅವತಾರ ಮಾಡೋದಿಲ್ಲ. ಬಹುತಿಥೇ ಕಾಲೇ, ಅನೇಕ ವರ್ಷಗಳು ಕಳೆದು ಭಗವಾನ್ ಮಧುಸೂದನಃ, ಮಧುಸೂದನ ನಾಮಕನಾದ ನಾರಾಯಣನಾಗಿರ್ತಕ್ಕಂತಹ ಭಗವಂತ ಎಲ್ಲಿ ಪ್ರವೇಶ ಮಾಡಿದ ಮೊದಲು ಅಂತಂದ್ರೆ ಕರ್ದಮ ಪ್ರಜಾಪತಿಗಳ, ಕರ್ದಮಂ ವೀರ್ಯಮಾಪನ್ನ, ಕರ್ದಮ ಪ್ರಜಾಪತಿಗಳ ವೀರ್ಯವನ್ನ ತಾನು ಪ್ರವೇಶ ಮಾಡಿ ಆ ಮೂಲಕ ದೇವಹೂತಿಯ ಉದರವನ್ನ ಪ್ರವೇಶ ಮಾಡ್ತಾನೆ ಭಗವಂತ. ಭಗವಂತ ಉದರವನ್ನ ಪ್ರವೇಶ ಮಾಡಿದ ಅಂತಂದ್ರೆ ನಮ್ಮ ಹಾಗೆ ಭಗವಂತನೂ ಕೂಡ
ಸೃಷ್ಟಿಯಾದ. ನಮ್ಮ ಹಾಗೆ ಭಗವಂತನು ಕೂಡ ತಾನು ತಾಯಿಯ ಉದರದಿಂದ ಆ ಬಂದ ಅಂತಂದ್ರೆ ನಮ್ಮ ಹಾಗೆ ಭಗವಂತನಲ್ಲ. ತಾಯಿಯ ಉದರವನ್ನ ಪ್ರವೇಶ ಮಾಡಿದ ಭಗವಂತ ಅಂತಂದ್ರೆ ಅಲ್ಲಿ ಹೇಗೆ ಇಟ್ಕೊಳ್ಬೇಕು ಅಂತಂದ್ರೆ, ಭಗವಂತ ತಾನು ಶುಕ್ಲ ಶೋಣಿತವಾಗಿರ್ತಕ್ಕಂತಹ ಜನನ ಪರಮಾತ್ಮನಿಗಿಲ್ಲ. ಶುಕ್ಲ ಶೋಣಿತವಾದ ಶರೀರ ಭಗವಂತನಿಗಿಲ್ಲ. ಹೊರತಾಗಿ ಶುಕ್ಲಕೇಶನಾಗಿರ್ತಕ್ಕಂತಹ ಭಗವಂತ ಮಾತೃಗರ್ಭವನ್ನ ಪ್ರವೇಶ ಮಾಡಿ ಆ ಶುಕ್ಲಕೇಶವನ್ನ ನಾಶ ಮಾಡಿಬಿಟ್ಟು ಪರಮಾತ್ಮ ಚಿನ್ಮಯ ಶರೀರವನ್ನ ತಾನು ಧಾರಣೆ ಮಾಡಿ ತಾನು ಪ್ರಾದುರ್ಭೂತನಾಗ್ತಾನೆ. ಇದು ಕೇವಲ ಕಪಿಲನಾಮಕ ಭಗವಂತನ ಅವತಾರದಲ್ಲಿ ಮಾತ್ರ ಅಲ್ಲ. ಭಗವಂತ ಯಾವುದೇ ಅವತಾರ ಮಾಡಿದ್ರೂ ಕೂಡ ನಮ್ಮ ಹಾಗೆ ಪಂಚಭೌತಿಕವಾದ ಶರೀರ ಅಲ್ಲ ಪರಮಾತ್ಮನದ್ದು. ಆ ಪಂಚಭೌತಿಕ ಶರೀರವೂ ಅಲ್ಲ. ತಾಯಿಯ ಉದರವನ್ನ ಪ್ರವೇಶ ಮಾಡಿದ ಅಂತಂದ್ರೆ ಶುಕ್ಲಕೇಶಾವೇಶದಿಂದ ಪ್ರವೇಶ ಮಾಡಿರ್ತಾನೆ ಅಷ್ಟೇ ಬಿಟ್ರೆ 9 ತಿಂಗಳು ಅಲ್ಲಿ ಗರ್ಭವಾಸವನ್ನ ಮಾಡಿ ಅಲ್ಲಿ ದುಃಖವನ್ನ ಅನುಭವಿಸಿ ಕ್ಲೇಶವನ್ನ ಅನುಭವಿಸುವುದಿಲ್ಲ ಭಗವಂತ. ಈ ರೀತಿ ಭಗವಂತ ಅವನ್ನೆಲ್ಲವನ್ನೂ ಕೂಡ ಮಾಡದೆ ಶುಕ್ಲಕೇಶನಾಗಿ ಆವಿಷ್ಠನಾಗಿ ಪರಮಾತ್ಮ ತಾನು ಚಿನ್ಮಯವಾದ ಶರೀರವನ್ನ ತಾನು ಧಾರಣೆ ಮಾಡ್ತಾನೆ. ಚಿನ್ಮಯ ಶರೀರ ಅಂತಂದ್ರೆ ನಾಶರಹಿತವಾಗಿರ್ತಕ್ಕಂತಹ ಶರೀರ. ಇಂತಹ ಶರೀರವನ್ನ ಪರಮಾತ್ಮ ಧಾರಣೆ ಮಾಡ್ತಾನೆ. ಕಪಿಲನಾಮಕನು ಕೂಡ ಆ ಕರ್ದಮ ಪ್ರಜಾಪತಿಗಳ ವೀರ್ಯವನ್ನು ತಾನು ಪ್ರವೇಶ ಮಾಡಿ ಅನಂತರ ಶುಕ್ಲಕೇಶಾವೇಶದಿಂದ ತಾನು ದೇವಹೂತಿಯ ಗರ್ಭವನ್ನ ತಾನು ಪ್ರವೇಶ ಮಾಡಿಬಿಟ್ಟು ಚಿನ್ಮಯ ಶರೀರವನ್ನ ತಾನು ಧಾರಣೆ ಮಾಡ್ತಾನೆ. ಉದಾಹರಣೆಯನ್ನ ಕೊಡ್ತಾರೆ. ಕರ್ದಮಂ ವೀರ್ಯಮಾಪನ್ನ ಜಗ್ನೆ ಅಗ್ನಿರಿವ ದಾರುಣಿಹಿ. ಆ ದಾರುಣಿ ಅಂತಂದ್ರೆ ಕಟ್ಟಿಗೆ. ಈ ಕಟ್ಟಿಗೆ ನಾವು ಅಗ್ನಿಯಲ್ಲಿ ಯಾಕೆ ಹಾಕ್ತೇವೆ ಅಂತಂದ್ರೆ ಇನ್ನಿಷ್ಟು ಬೆಂಕಿ ಜಾಸ್ತಿ ಆಗ್ಲಿ ಅಂತ. ಬೆಂಕಿ ಇರ್ತಕ್ಕಂಥದ್ದೇ ಇರ್ತಕ್ಕಂತಹ ಬೆಂಕಿ ಅಭಿವೃದ್ಧಿ ಆಗೋದಕ್ಕೋಸ್ಕರ ಕಟ್ಟಿಗೆಯನ್ನ ಹಾಕ್ತೇವೆ. ಹೇಗೋ ಈ ದೇವಹೂತಿ ಪರಮಾತ್ಮನ ಅವತಾರಕ್ಕೆ ನಿಮಿತ್ತ ಕಾರಣರಾಗಿದ್ದಾಳೆ ಅಷ್ಟೇ ಬಿಟ್ರೇನೆ ಇರ್ತಕ್ಕಂತಹ ಭಗವಂತ ತಾನು ಪ್ರಾದುರ್ಭೂತನಾದ ಅಷ್ಟೇ ಬಿಟ್ರೇನೆ ಇವಳ ನಿಮಿತ್ತವಾಗಿಯೇ ಭಗವಂತ ಹೊರಗೆ ಬಂದ ಅಂತ ಹೇಳಿ ತಿಳ್ಕೊಳ್ಬಾರದು ಎನ್ನುವಂತಹ ಕಾರಣದಿಂದ ಅಗ್ನಿಯನ್ನ ದೃಷ್ಟಾಂತವನ್ನಾಗಿ ವೇದವ್ಯಾಸ ದೇವತಾವು ಕೊಡ್ತಾರೆ. ಇರ್ತಕ್ಕಂತಹ ಅಗ್ನಿಯೇ ಕಟ್ಟಿಗೆಯನ್ನು ಹಾಕಿದಾಗ ಅದು ಯಾವ ರೀತಿಯಾಗಿ ಪ್ರಜ್ವಲಿಸತ್ತೋ ಆ ವಿಧವಾಗಿ ಭಗವಂತ ಇರ್ತಕ್ಕಂಥವನೇ ನಿತ್ಯನಾದ ಭಗವಂತ ದೇವಹೂತಿಯನ್ನ ನಿಮಿತ್ತೀಕರಿಸಿಕೊಂಡು ಬಿಟ್ಟು ತಾನು ಪ್ರಾದುರ್ಭೂತನಾದ ಅಂತ ಹೇಳಿ ನಾವಿಲ್ಲಿ ಚಿಂತನೆ ಮಾಡಬೇಕು. ಈ ರೀತಿ ಪರಮಾತ್ಮ ದೇವಹೂತಿಯಲ್ಲಿ ಪ್ರಾದುರ್ಭೂತನಾದಾಗ ಅವಾದಯಂ ಸ್ತದಾ ವ್ಯೋಮ್ನಿ ವಾದಿತ್ರಾಣಿ ಘನಾಘನಾಹ ಗಾಯಂತೆ ತಸ್ಮಿನ್ ಗಂಧರ್ವ ನೃತ್ಯಂತೆ ಅಪ್ಸರಸೋ ಮುದಾ. ಭಾರಿ ಸಂತೋಷವಾಗತ್ತೆ. ದೇವಹೂತಿಗೂ ಆಗ್ಬೋದು, ಕರ್ದಮ ಪ್ರಜಾಪತಿಗಳು ಆಗ್ಬೋದು. ಇಷ್ಟು ಮಾತ್ರ ಅಲ್ಲ, ಅವಾದಯಂ ಸ್ತದಾ ವ್ಯೋಮ್ನಿ, ಆಕಾಶ ಮಾರ್ಗದಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ವಾದ್ಯಗಳು ಆ ಕಾಲದಲ್ಲಿ ತಾವು ನುಡಿಸ್ಲಿಕ್ಕೆ ಪ್ರಾರಂಭವಾಯಿತು. ಅನೇಕ ವಿಧವಾದ ವಾದ್ಯಗಳ ಘೋಷ ಆಕಾಶ ಮಾರ್ಗದಲ್ಲಿ ನುಡಿಸ್ಲಿಕ್ಕೆ ಶುರುವಾಯಿತು. ಅಷ್ಟೇ ಅಲ್ಲದೇನೆ ಮೋಡಗಳೆಲ್ಲವೂ ಕೂಡ ಗುಡುಗಿನಿಂದ ಕೂಡಿದ್ವು. ಗುಡುಗು ಶಬ್ದವನ್ನ ಮಾಡ್ತಾ ಮೋಡಗಳು ಪರಮಾತ್ಮನ ಆರಾಧನೆ ಮಾಡಿದ್ವು. ಗಂಧರ್ವರೆಲ್ಲರೂ ಕೂಡ ಸಂತೋಷದಿಂದ ಪರಮಾತ್ಮನ ಗಾಯನವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಪ್ಸರಸರೆಲ್ಲರೂ ಕೂಡ ಸಂತೋಷದಿಂದ ಪರಮಾತ್ಮ ತತ್ವೋಪದೇಶ ಮಾಡ್ತಾನೆ ಎನ್ನುವಂತಹ ಕಾರಣದಿಂದ ನೃತ್ಯವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ ದೇವಲೋಕದ ದೇವತೆಗಳು. ಈ ರೀತಿ ಕೇವಲ ಕರ್ದಮ ಪ್ರಜಾಪತಿಗಳಿಗೆ ದೇವಭೂತಿಗೆ ಮಾತ್ರ ಸಂತೋಷವಲ್ಲ, ಭಗವಂತ ಅವತಾರ ಮಾಡಿದ ಎನ್ನುವಂತಹ ಕಾರಣದಿಂದ ಆಕಾಶ ಮಾರ್ಗದಲ್ಲಿ ವಾದ್ಯಗಳು, ಅಪ್ಸರಸರು, ಅನಂತರ ಗಂಧರ್ವರು ಎಲ್ಲರೂ ಕೂಡ ಆನಂದದಿಂದ ಗಾಯನವನ್ನ ಮಾಡಿ ನೃತ್ಯವನ್ನ ಮಾಡಿ ಭಗವಂತನ ಆರಾಧನೆ ಮಾಡಿದ್ರು. ಈ ಮೂಲಕ ಭಗವಂತ ದೇವಹೂತಿಯಲ್ಲಿ ತಾನು ಅವತಾರ ಮಾಡಿದ ಎನ್ನುವಂತಹ ವಿಷಯವನ್ನ ಇವತ್ತಿನ ದಿವಸ ಚಿಂತನೆ ಮಾಡೋಣ. ಇಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ 20 ನಿಮಿಷಗಳ ಕಾಲ ಚಿಂತನೆ ಮಾಡಿದ್ದೇವೆ. ಮುಂದೆ ಆ ಕರ್ದಮ ಪ್ರಜಾಪತಿಗಳಿಗೂ ದೇವಹೂತಿಗೂ ಪರಮಾತ್ಮ ಪ್ರತ್ಯಕ್ಷನಾದ ಅನಂತರ ಬ್ರಹ್ಮದೇವರಲ್ಲಿಗೆ ಬರ್ತಾರೆ. ಮುಂದೆ ಏನಾಯ್ತು ಎನ್ನುವಂತಹ ವಿಷಯವನ್ನ ನಾಳಿಂದಿನ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ 4 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಗುರುವಂತರ್ಯಾಮಿ ವೇದವ್ಯಾಸಾಯ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಹರೇ ಶ್ರೀ.